ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಇಂದ್ರಜೀತ್ ಆದಿಕ್ ಬಲವಾನ ಹರಷಿ ಉಠೆ ಜಹತಃ ಭಟ್ ನಾನಾ झपटही करी बल विपुल उपाई पद न ठरई बैठही सिरुनाई पुनि उठी जपटही सुर आराती टरई नकीस चरण येही भांति पुरुष कुजोगी जिमी उरगारी मोह बिटप नहीं सकही उपारी कोटिन्ह मेघनाद सम सुभट उठे हर्षाई झपटही टरई न कपि चरण पुनि बैठही सिर नाई भूमि न छाड़त कपि चरण देखत रिपु मद भाग कोटि विघ्न ते संत कर मन जिमी नीति न त्याग कपि बल देखी सकल ही हारे उठा आप कपि के परचारे गहत चरण कह बाली कुमारा मम पद कहे न तोर उबारा गहसी न राम चरण सठ जाई सुनत फिरा मन अति सकुचाई भयउ तेज हत श्री सब गई मध्य दिवस जिमी ससी सोहई सिंहासन बैठेवु सिर नाई मानहु संपति सकल गवाई जगदात्मा प्राणपति राಮ ತಾಸು ಬಿಮುಖ ಕಿಮಿ ಲಹ ವಿಶ್ರಾಮ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅಂಗದ ಕೊನೆಗೆ ತನ್ನ ಕಾಲನ್ನ ಗಟ್ಟಿಯಾಗಿ ಊರಿ ನಿಂತ್ಕೊಂಡು ಪ್ರತಿಜ್ಞೆಯನ್ನ ಮಾಡಿ ಹೇಳ್ತಾನೆ, ನೀವು ನನ್ನ ಕಾಲನ್ನ ಕದಲಿಸಿ ಅಂದ್ರೆ ಸ್ವಲ್ಪನಾದ್ರೂ ಸರಿಸ್ಬಿಟ್ರೆ ಶ್ರೀರಾಮ ವಾಪಸ್ ಹಿಂದರಿಗೆ ಹೊರಟೋಗ್ಬಿಡ್ತಾನೆ, ಸೀತಾದೇವಿಯ ವಿಷಯದಲ್ಲೂ ಕೂಡ ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ರಾವಣ ತನ್ನ ಯೋಧರಿಗೆ ಹೇಳ್ತಾನೆ, ಅಂದ್ರೆ ಇಷ್ಟು ಸಿಂಪಲ್ ಆಗಿ ಕೆಲಸ ಆಗೋಗುತ್ತಲ್ಲ ಅಂತ ಅವನು ಯೋಚನೆ ಮಾಡಿ ತನ್ನ ಯೋಧರಿಗೆ ಹೇಳ್ತಾನೆ, ಎಲೆ ವೀರರೇ, ಈ ವಾನರನ ಕಾಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸ್ಬಿಡಿ ಅಂತ ಹೇಳ್ತಾನೆ. ಅಲುಗಾಡ್ಸೋದೇನು, ಎತ್ತಿ ಅಪ್ಪಳಿಸೇ ಬಿಡ್ತಾರೆ ಅಂತ. ಆ ರೀತಿ ಹೇಳಿದಾಗ ಇಂದ್ರಜಿತ್ ಮೊದಲಾದ ಅನೇಕ ಬಲಿಷ್ಠ ಯೋಧರು ಇರ್ತಾರಲ್ಲ, ಅವರು ತುಂಬ ಸಂತೋಷದಿಂದ ಎದ್ದು ಬರ್ತಾರೆ. ಓ, ನಾನು ಮಾಡ್ಬಿಡ್ತೀನಿ ಕೆಲಸ, ಯಾಕಂದ್ರೆ ರಾವಣನಿಗೆ ಸಂತೋಷ ಆಗುತ್ತೆ ಅಂತನ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತಮ್ಮ ಸರ್ವಶಕ್ತಿಯನ್ನು ಕೂಡ ಹಾಕಿ ಆ ಕಾಲನ್ನ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕಾಲು ಸ್ವಲ್ಪ ಕೂಡ ಮಿಸ್ ಕಾಡ್ಲಿಲ್ಲ, ಅಂದ್ರೆ ಏನು, ಸ್ವಲ್ಪನೂ ಅಲುಗಾಡ್ಲೇ ಇಲ್ಲ. ಆಗ ಅವರೆಲ್ಲ ಸಪ್ಪೆ ಮೋರೆ ಹಾಕೊಂಡು ತಲೆ ತಗ್ಗಿಸ್ಕೊಂಡು ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ತಾರೆ. ಇಲ್ಲಿ ಕಾಕಭೂಷುಂಡಿಯವರು ಹೇಳ್ತಾರೆ, ಆ ದೇವಶತ್ರುಗಳಾದಂತಹ ಎಲ್ಲ ರಾಕ್ಷಸರು ಕೂಡ ಮತ್ತೆ ಮತ್ತೆ ಎದ್ದು ಎದ್ದು ಕುಣಿತಾ ಇದ್ದಾರೆ, ನಾನ್ ಮಾಡ್ತೀನಿ ಅಂತ. ಆದ್ರೆ ಎಲೆ ಗರುಡ, ವಿಷಯ ವಾಸನೆ ಇರುವಂತ ಮನುಷ್ಯರು ತಮ್ಮ ಮನಸ್ಸಲ್ಲಿರುವಂತಹ ಮೋಹದ ವೃಕ್ಷವನ್ನ ಕದಲಿಸೋದಕ್ಕೆ ಆಗದೆ ಇರೋ ಹಾಗೆ ನೋಡಿ, ಇಲ್ಲಿ ಒಂದು ಉಪಮಾನವನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಕಾಕಭೂಷುಂಡಿಯವರು. ಈಗ ಯಾರಿಗೆ ಈ ಐಹಿಕ ಜಗತ್ತಲ್ಲಿರುವಂಥ ವಿಷಯ ವಾಸನೆಗಳಿಗೆ ಬಲಿಯಾಗೋಗಿರ್ತಾರೋ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೋ, ಅಂಥ ಮನುಷ್ಯರ ಮನಸ್ಸಲ್ಲಿ ಮೋಹ ಅನ್ನೋದು ಹೋಗೋದಕ್ಕಾಗತ್ತಾ? ಆ ಮೋಹವನ್ನು ವೃಕ್ಷಕ್ಕೆ ಹೋಲಿಸಿ ಆ ಮೋಹವನ್ನು ಸ್ವಲ್ಪ ಕೂಡ ಕದಲಿಸೋದಕ್ಕಾಗೋದಿಲ್ಲ ಅವ್ರಿಗೆ. ಅದೇ ರೀತಿ ಅವರು ಅಂಗದನ ಕಾಲನ್ನ ಇರುವೆಯಷ್ಟು ಕೂಡ ಅಲುಗಾಡಿಸೋದಕ್ಕೆ ಆಗ್ಲೇ ಇಲ್ಲ. ಮೇಘನಾಥನಿಗೆ ಸಮಾನರಾದಂತಹ ಬಲಶಾಲಿಗಳಾದಂತಹ ಅಸಂಖ್ಯಾತ ಯೋಧರು ತುಂಬ ಸಂತೋಷದಿಂದ ಎದ್ದು ಪ್ರಯತ್ನ ಮಾಡಿದ್ರು. ಆದರೆ ಅಂಗದನ ಕಾಲು ಎಳ್ಳಷ್ಟು ಕೂಡ ಕದಲಿಲ್ಲ. ಅವರೆಲ್ಲರೂ ಕೂಡ ನಾಚಿಕೆ ಪಟ್ಕೊಂಡು ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕೋಟಿ ವಿಘ್ನಗಳು ಬಂದರೂ ಕೂಡ ಸಂತರ ಮನಸ್ಸು ನೀತಿಯನ್ನ ಬಿಡದೇ ಇರೋ ಹಾಗೆ ನೋಡಿ, ಇಲ್ಲಿ ಒಂದು ಉಪಮಾನವನ್ನ ಕೊಡ್ತಾ ಇದ್ದಾರೆ. ಯಾರು ಸಂತರಾಗಿರ್ತಾರೋ ಅವರಿಗೆ ನೀತಿಯನ್ನ ಅವರು ತುಂಬ ಚೆನ್ನಾಗಿ ಪಾಲನೆ ಮಾಡ್ತಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಎಂತೆಂಥ ಕಷ್ಟಗಳು ವಿಘ್ನಗಳು ಏನೇ ಬಂದರೂ ಕೂಡ ಅವರು ಅದನ್ನ ಬಿಡೋದಿಲ್ಲ. ಅದೇ ರೀತಿ ಅಂಗದನ ಚರಣ ಇದೆಯಲ್ಲ, ಅದು ನೆಲವನ್ನ ಬಿಡ್ಲಿಲ್ಲ. ಇದು ನನ್ನ ಸ್ವಾಮಿಯ ಕೆಲಸ ಅಂತ ಅಷ್ಟು ಅವನಿಗೆ ವಿಶ್ವಾಸ ಭಕ್ತಿ ಇರತ್ತೆ. ಸೊ ಅವನು ಸ್ವಲ್ಪ ಕೂಡ ಅಲುಗಾಡದೆ ತನ್ನ ಚರಣಗಳನ್ನ ನೆಲದ ಮೇಲೆ ಇಟ್ಕೊಂಡಿದ್ದನ್ನ ಸ್ವಲ್ಪನೂ ಬಿಡ್ಲಿಲ್ಲ.
ಇದನ್ನ ನೋಡಿದ ರಾವಣನ ಗರ್ವ ಊದುಗೋಯ್ತು. ನೋಡಿ, ಅಲ್ಲೇ ಅವನ ಗರ್ವ ಕಡಿಮೆ ಆಗ್ತಾ ಬಂದ್ಬಿಡ್ತು. ಕಪಿವರ ಅಂಗದನ ಬಲವನ್ನ ನೋಡಿ ಎಲ್ಲ ರಾಕ್ಷಸರು ಕೂಡ ಮನಸ್ಸಲ್ಲೇ ಸೋಲನ್ನ ಒಪ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಒಂದು ಚಿಕ್ಕ ವಾನರ ಬಂದಿದ್ದಾನೆ, ಅವನ ಕಾಲನ್ನೇ ನಮ್ಮೆಲ್ಲರಿಂದ ಸರಿಸಕ್ಕಾಗ್ಲಿಲ್ಲ ಅಂದಮೇಲೆ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಹೇಗಾಗತ್ತೆ? ಇನ್ನ ಇವ್ರಿಗಿಂತ ಶಕ್ತಿಶಾಲಿಗಳಾದಂಥ ಯೋಧರು ಇನ್ನೆಷ್ಟು ಜನ ಇದ್ದಾರೋ ಅವ್ರ ಜೊತೆ ನಾವು ಹೇಗೆ ಯುದ್ಧ ಮಾಡೋದು ಅಂತಂದ್ಬಿಟ್ಟು ಅವರೆಲ್ಲರೂ ಕೂಡ ಸೋಲನ್ನ ಒಪ್ಕೊಂಡ್ಬಿಡ್ತಾರೆ. ಆಗ ಅಂಗದನ ಮೂದಲಿಕೆಯನ್ನ ಕೇಳಿ ರಾವಣ ಸ್ವತಃ ಎದೋಳ್ತಾನೀಗ, ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಅವನು ಅಂಗದನ ಕಾಲನ ಹಿಡಿಯೋಕ್ ಮುಂದೆ ಬಂದಾಗ ವಾಲಿಪುತ್ರ ಅಂಗದ ಹೇಳ್ತಾನೆ, ನನ್ನ ಕಾಲು ಹಿಡ್ಕೊಂಡ್ ಮಾತ್ರದಿಂದ ನಿನ್ನನ್ನು ಯಾರೂ ರಕ್ಷಣೆ ಮಾಡೋದಕ್ಕಾಗಲ್ಲಪ್ಪ. ಎಲೆ ಮೂರ್ಖ, ನೀನು ಹೋಗಿ ಶ್ರೀರಾಮನ ಕಾಲು ಯಾಕೆ ಹಿಡಿಯೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಇಷ್ಟು ಹೇಳಿದ್ದನ್ನ ಕೇಳಿದ ತಕ್ಷಣ ರಾವಣನಿಗೆ ತುಂಬಾನೇ ನಾಚಿಕೆಯಾಗಿ ವಾಪಸ್ ಹೋಗ್ತಾನವನು. ಅವನು ತನ್ನ ತೇಜಸ್ಸನ್ನ ಕಳ್ಕೊಂಡ್ಬಿಡ್ತಾನೆ. ಅದನ್ನ ಇಲ್ಲಿ ಒಂದು ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಚಂದ್ರ ರಾತ್ರಿ ಹೊತ್ತು ಎಷ್ಟು ಬೆಳಕಿರುತ್ತೆ ಆ ಚಂದ್ರನಲ್ಲಿ, ಮತ್ತೆ ಎಷ್ಟು ತಂಪಿರುತ್ತೆ, ಮತ್ತೆ ನೋಡೋದಕ್ಕೂ ಕೂಡ ಎಷ್ಟು ಕಳೆಯಾಗಿರ್ತಾನಲ್ವಾ. ಅದೇ ಮಧ್ಯಾಹ್ನದಲ್ಲಿ ಚಂದ್ರ ಬಂದ್ರೆ ಹೇಗಿರುತ್ತೆ? ಅವನು ಕಾಂತಿಹೀನನಾಗಿರ್ತಾನೆ. ಅಂದ್ರೆ ಅಷ್ಟು ಬೆಳಕಿರೋದಿಲ್ಲ, ಗೊತ್ತೇ ಆಗೋದಿಲ್ಲ ಚಂದ್ರ ಇದ್ದಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಸೂರ್ಯನ ಬೆಳಕಲ್ಲಿ. ಅದೇ ರೀತಿ ಆ ಮಧ್ಯಾಹ್ನದ ಚಂದ್ರನ ಹಾಗೆ ಅವನು ಕೂಡ ಕಾಂತಿಹೀನನಾಗ್ಬಿಡ್ತಾನೆ. ತನ್ನ ಸಕಲ ಸಂಪತ್ತುಗಳನ್ನ ಕಳ್ಕೊಂಡ್ಬಿಟ್ಟಿರೋನು ಹೇಗೆ ಕೂತಿರ್ತಾನೋ ಆ ರೀತಿ ಇವನು ಕೂಡ ರಾವಣ ತಲೆ ತಗ್ಗಿಸ್ಕೊಂಡು ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ನೋಡಿ, ಎಷ್ಟು ಅವಮಾನ ಆಗ್ತಾ ಇದೆ ಅವನಿಗೆ, ಆದ್ರೂ ಕೂಡ ಅವನು ತನ್ನ ಒಂದು ಗರ್ವವನ್ನ ಬಿಡೋದಿಲ್ಲ. ಸೊ ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.